ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ನಮಸ್ತೆ ಕಾರ್ಯಕ್ರಮಕ್ಕೆ. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ದಿನ ನೋಡಿ ಸೆಲೆಬ್ರೇಟ್ ಮಾಡ್ಕೊಂಡು ಜೊತೆಗೆ ಶಿವ ಮಾತಾಡ್ತಾ ಇದ್ವಿ ಸರ್. ಇನ್ನೊಂದು ಆ್ಯಕ್ಚುಲಿ ನಾರ್ಮಲ್ ಆಗಿ ಓಂಜಿ ಯಾವತ್ತೇ ಇದ್ರು ಎಲ್ಲೇ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿ ಒಬ್ರು ಗ್ಲಾಮರ್ ಇದ್ದೇ ಇರ್ತಾರೆ. ಫಸ್ಟ್ ಟೈಮ್ ಅನ್ಸುತ್ತೆ ವಿತೌಟ್ ಗ್ಲಾಮರ್ ಬಂದು ಕೂತಿದ್ದಾರೆ. ಐ ಮೀನ್ ಹೀರೋಯಿನ್ ಇದ್ದೇ ಇರ್ತಾರೆ ಅವ್ರು ಯಾವುದೇ ಪ್ರೋಗ್ರಾಮ್. ಗ್ಲಾಮರ್ ಆಗಿಲ್ಲ ಸರ್, ಸರ್ ಯು ಆರ್ ನಾಟ್ ಅಲ್ಟಿಮೇಟ್ ರೈಡರ್ ಸರ್. ಅಲ್ಟಿಮೇಟ್ ಆಲ್ವೇಸ್ ಯುವರ್ ಗ್ಲಾಮರ್. ನಾನು ಹೇಳ್ತಾ ಇರೋದು ಫೀಮೇಲ್ ಸರ್. ಐ ಮೀನ್ ಟು ಸೇ ಎಷ್ಟೇ ಜನ ಮೇಲಿದ್ರು ಓಂ ಪ್ರಕಾಶ್ ಅವರು ಒಂದು ಹೀರೋನ ಪಕ್ಕದಲ್ಲಿ ಇಟ್ಕೊಂಡೇ ಇರ್ತಾರೆ ಯಾವುದೇ ಪ್ರೋಗ್ರಾಮ್ ಅಲ್ಲಾದರೂ. ಪ್ರೋಗ್ರಾಮ್ ಚೆನ್ನಾಗಿರುತ್ತೆ ಅಂತ ಬಿಡಿ. ಇವಾಗ ನಾವಿದ್ದೀವಲ್ಲ ಅವ್ರು ಗ್ಲಾಮರಸ್ ಆಗಿ ಅಲ್ಲಿ ಫೋಟೋ ನೋಡ್ಕೊಂಡು ಮಾತಾಡ್ತಾರೆ ಬಿಡಿ. ಓಂಜಿ ಹೇಳಿ ಸರ್. ಹ್ಯಾಂಡ್ಸಮ್ ಹೀರೋ ಮತ್ತೆ ಸಿಕ್ಕಿದ್ದಾರೆ ನಿಮಗೆ ಆಫ್ಟರ್ AK-47 ಆದಮೇಲೆ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಆ್ಯಕ್ಚುಲಿ ಶಿವಣ್ಣವ್ರ ಪಿಕ್ಚರ್ ಮಾಡಬೇಕು ಅಂದರೆ ಒಂದು ಗುಂಡಿಗೆ ಇದ್ದರೆ ಸಾಲದು, ಒಂದು 7 ಗುಂಡಿಗೆ ಇಟ್ಕೊಂಡಿರಬೇಕು. ಯಾಕೆಂದರೆ ತಾಕತ್ತಿರಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವರೇ ನಮಗೆ ರಜನಿಕಾಂತ್, ಕಮಲ್ ಹಾಸನ್, ಅಮಿತಾಬ್ ಬಚ್ಚನ್ ಎಲ್ಲ. ಆಮೇಲೆ ಪ್ರತಿಯೊಬ್ಬ ಕಲಾವಿದ್ರಿಗೂ ಒಂದು ದೊಡ್ಡ ಸ್ಫೂರ್ತಿ. ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಅಂತೂ ನಮಗೆ ಸಿಗಲಿಲ್ಲ. ನನಗೆ ಸಿಂಹದ ಮರಿ ಮಾಡಬೇಕಾದ್ರೆ ಅಂದ್ಕೊಂಡೆ ನನಗೆ ಇವರೇ ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ. ನಾನು ಅಷ್ಟು ಸಂತೋಷವಾಗಿ ಅವ್ರ ಜೊತೆ ಕೆಲಸ ಮಾಡಿದೆ. ಆಮೇಲೆ ಎಸ್ಪೆಷಲಿ ಅವ್ರು ಕೂತಿದ್ದಾರೆ ಅಂತಲ್ಲ, ಕನ್ನಡದ ತುಂಬ ಜನ ನಾಯಕ ನಟರಿಗೆ ನಾನು ತುಂಬ ಸಲ ಹೇಳಿದ್ದೀನಿ ಶಿವರಾಜ್ ಕುಮಾರ್ ಅವ್ರನ್ನ ಫಾಲೋ ಮಾಡಿ ಅವ್ರು ಮಾಡೋ ಪಾತ್ರ. ಮತ್ತು ಯಾವುದೇ ನಾನು ಇವ್ರ ಹತ್ರ ತುಂಬ ಕೆಲಸ ಕಲಿತೆ. ಅಂಡರ್ ಪ್ಲೇ ಮಾಡ್ತಾರೆ ಪಾತ್ರನ, ಕಿರ್ಚಾಡಲ್ಲ. ಅವರು ಕೆರಿಯರ್ ತೊಗೊಳ್ಳಿ, 100 ಸಿನಿಮಾ ಮಾಡಿದ್ದಾರೆ, 100 ಸಿನಿಮಾದಲ್ಲಿ ಅವ್ರು ಯಾವತ್ತೂ ಕಿರ್ಚಿಲ್ಲ. ಇವರು ನೋಡಿ ಬೇರೆಯವರೆಲ್ಲ ಕಿರ್ಚ್ತಾ ಇರ್ತಾರೆ. ದಟ್ಸ್ ಕಾಲ್ಡ್ ಹೀರೋ. ಇದು ಡೈರೆಕ್ಟರ್ ಆದವ್ರು ಮಾಡಬೇಕು, ಅದನ್ನು ಹೀರೋ ಆಗಿ ಇವರೇ ಮಾಡ್ತಾಯಿದ್ರು. ಸಿನಿಮಾ ನೋಡೋರಿಗೆ ಅದು ಆ್ಯಕ್ಚುಲಿ ಅದನ್ನು ಇವರು ನೋಡಿ ನಾನು ಕಲ್ತಿದ್ದೆ. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಅವರು ಮಾಡೋ ಪಾತ್ರನ ತೊಗೊಂಡಿದ್ದು ಮಾಡೋದು. ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ AK-47 ಆದಮೇಲೆ ಶಿವ ಮಾಡ್ತಾಯಿದ್ವಿ. ನಂಗೆ ತುಂಬ ಅಭಿಮಾನಿಗಳು, ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡ್ಕೊಂಡಿರುವಂಥ ನಟ ಇವರು. ನಂಗೆ ತುಂಬ ಫಸ್ಟ್ ಭಯ ಇತ್ತು ನನಗೆ ಆ್ಯಕ್ಚುಲಿ ಯಾವ ಥರ ಸ್ಕ್ರಿಪ್ಟ್ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಸೊ ಎಲ್ಲರೂ ಕೂತು ನಮ್ಮ ಶ್ರೀಕಾಂತ್ ಅವರು, ನಾಗಿ ಅವರು, ಸುದ್ದಿ ಅವರೆಲ್ಲ ಕೂತ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಶಿವರಾಜ್ ಕುಮಾರ್ ಆಮೇಲೆ ಶಿವಣ್ಣ ಅವ್ರಿಗೆ ಹೇಳಿದ್ವಿ ಈ ಥರ ಶಿವ ಅಂತ ಕತೆ. ನಮ್ಮ ಸ್ವಾಮೀಜಿ ಅವರು, ನಮ್ಮ ಸ್ನೇಹಿತರು. ತುಂಬ ಚೆನ್ನಾಗಿತ್ತು ಟ್ರ್ಯಾಕದು. ಲೈಟ್ ಯೂತ್ಫುಲ್ ಮತ್ತು ಕಮರ್ಷಿಯಲ್ ಪಾಯಿಂಟ್ ಅದು. ಅದನ್ನು ನಾವು ಶಿವಣ್ಣರ ಜೊತೆ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡು ನಾನು ಸ್ಕ್ರಿಪ್ಟ್ ತೊಗೊಂಡು ಸೆಟ್ಗೆ ಹೋದ್ವಿ. ನಾವು ಏರ್ಟೆಲ್ ಆಫೀಸಲ್ಲಿ ಒಂದು ಶಾರ್ಟ್ ತೆಗಿತಿದ್ವಿ ಫಸ್ಟ್ ಡೇ ಶಿಫ್ಟ್ ಆಗ್ಬಿಟ್ಟು. ಫಸ್ಟ್ ಟೈಮಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು, ಬಂದು 2 ಟೇಕ್ ತೆಗೆದ್ವಿ, ಅದು ಕಟ್ ಮಾಡಿ. ನಾನು ಅವಲೇ ಅಂದ್ಕೊಂಡೆ ಈ ಪಿಕ್ಚರ್ ಗ್ಯಾರಂಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದನು ಪಾತ್ರದಲ್ಲಿ ಇನ್ವಾಲ್ವ್ ಮಾಡೋದು ಅಂತಿದೆಯಲ್ಲ, ಅದ್ರ ಯೂತ್ಫುಲ್ ಟಚ್ ಕೊಟ್ಟರು ಅದರಲ್ಲೇ. ನಂಗೆ ದೇವರನ್ನೇ ತುಂಬ ಖುಷಿ ಆಯಿತು. ನಂಗೆ ಅವತ್ತೇ ಅಂದ್ಕೊಂಡೆ ಈ ಪಿಕ್ಚರ್ ಗ್ಯಾರಂಟಿ ತುಂಬ ಎಕ್ಸ್ಟ್ರಾನೇ ಬರುತ್ತೆ ಅಂತ. ನೀವು ಪೋಸ್ಟ್ ನೋಡೋದೇ ಗೊತ್ತಾಗುತ್ತೆ ಅವರು 50 ವರ್ಷ ಆದರೂ ಕೂಡ ಎಷ್ಟು ಹೆಂಗೆ ಇದರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತ. ಇಲ್ಲ ಆ್ಯಕ್ಚುಲಾಗಿ ಇದೆಲ್ಲ ನಮ್ಗೆ ಬರೋದೇನೆಂದರೆ ಒಬ್ಬ ಡೈರೆಕ್ಟರ್ ಆದವನು ಅವ್ನ ಕಾನ್ಸೆಪ್ಟ್ ತಗೊಂಬಂದು ಹೇಳ್ದಾಗಲೇ ನಮಗೆ ಬರೋದು. ನಾವು ಯಾವಾಗಲೂ ಇಮ್ಯಾಜಿನ್ ಮಾಡ್ಕೊಳಕ್ಕಲ್ಲ. ನಾವು ಈ ಥರ ಮಾಡಬೇಕು, ಈ ರೀತಿ ಮಾಡಬೇಕು. ಹಾಗೆ ಸನ್ನಿವೇಶಗಳಿಗೆ ಬಂದಾಗ ವಿಲ್ ಟ್ರೈ ಟು ಪುಟ್ ಇನ್. ಆಮೇಲೆ ಸಮ್ಟೈಮ್ಸ್ ಏನೋ ಮಿಸ್ಟೇಕ್ ಆದಾಗಲೂ ಕೇಳ್ತೀವಿ, ಸರ್ ಇದು ಪರವಾಗಿಲ್ವಾ, ಇದು ಓಕೆನಾ. ಯಾಕಂದರೆ ಅದೇ ಗಿವ್ ಆ್ಯಂಡ್ ಟೇಕ್. ಸಿನಿಮಾ ಯಾರು ಒಬ್ಬನ ಮನೆ ಸೊತ್ತಲ್ಲ, ಇಟ್ಸ್ ಗಿವ್ ಆ್ಯಂಡ್ ಟೇಕ್. ಇಂಟರ್ಡಿಪೆಂಡೆನ್ಸ್ ಇರಬೇಕು, ಟೀಮ್ ವರ್ಕ್. ಅದು ಕ್ಯಾಮ್ರಾಮನ್ ಜೊತೆ ಆಗಲಿ, ಡೈರೆಕ್ಟರ್ ಜೊತೆ ಆಗಲಿ, ಇಲ್ಲ ಫೈಟ್ ಮಾಸ್ಟರ್ ಜೊತೆ ಆಗಲಿ, ಇಲ್ಲ ಕೊರಿಯೋಗ್ರಾಫರ್ ಜೊತೆಲಾಗಲಿ, ಇಲ್ಲ ಎಡಿಟರ್ ಆಗಲಿ. ಬಿಕಾಸ್ ಈ ಡಸಂಟ್ ಕಮ್ ಆನ್ ದ ಸೆಟ್. ಹೌದು. ಬಟ್ ಅಪಾರ್ಟ್ ಫ್ರಮ್ ದಟ್ ಏನಾದರೂ ನಾವೇನೋ ಒಂದು ಸರ್ ಹಿಂಗೆ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವು ಒಂದು ಐಡಿಯಾ. ಸಿನಿಮಾ ಫಸ್ಟ್ ನೋಡೋದೇ ಅವರು. ಯಾ, ಸೊ ಆ ರೀತಿ ಇರುತ್ತೆ ಎನಿವೇರ್. ಆ್ಯಕ್ಷನ್ನು, ಕೊರಿಯೋಗ್ರಾಫಿ, ದೆನ್ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ ಜೊತೆಲಿ ಹೀರೋಯಿನ್ಸ್ ಇರ್ಬೋದು, ಎನಿಬಡಿ ವಿ ಹ್ಯಾವ್ ಟು ಹ್ಯಾವ್ ಅನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಮಾಡಬೇಕಾದ್ರೆ ನಾವು ಏನು ಮಾಡಬೇಕನ್ನೋದು ನಾವು ಮುಂಚೆನೇ ಹೇಳ್ಬಿಡ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಮಾಡ್ಬೇಕಾದ್ರೆ ದಟ್ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ನಾವೇನು ಅನ್ಕೋತೀವೋ ಅದು ಕರೆಕ್ಟಾಗಿ ತರ್ಬೋದು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಆನ್ ಸೆಲ್ಯುಲೈಟ್ ಸ್ಕ್ರೀನ್ಲಿ ತರೋದು ಭಾಳ ಕಷ್ಟ. ಬಟ್ ಆ ರೀತಿ ಇದರಲ್ಲಿ ನಾನು ಹೇಳಿದಲ್ಲ, ತುಂಬ ನಾವು ಸಿಂಹದ ಮರಿ AK-47 ಮಾಡ್ಬೇಕಾದ್ರೆ ಯಾವ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ಪಿಕ್ಚರ್. ಬಟ್ ರಿಲೀಸ್ ಆಗಲ್ಲ ಅಂತ ಗೊತ್ತಿದ್ರು ಆ ಲೆವೆಲ್ ನಾವು 1 year, ಯೂಶ್ವಲಿ 6 months ಎನಿ ಫಿಲಮ್ ವಿಲ್ ಟೇಕ್. ಬಟ್ 1 year, 2 months ಆದಮೇಲೆ ಇಟ್ ಶುಡ್ ನಾಟ್ ಬಿಕಮ್ ಸ್ಟೇಲ್. ಬಟ್ ಅವರು ತೆಗಿಬೇಕು. ದಟ್ ಮೇಕಿಂಗ್ ಸೈಡ್ ವಿಲ್ ಬಿ ದಟ್ ಇಟ್ ವಿಲ್ ಬಿ ಆಗಿನ ಇದರಲ್ಲಿರುತ್ತೆ. ಇವಾಗ 2011 ಸ್ಟಾರ್ಟ್ ಮಾಡಿದ ಪಿಕ್ಚರ್ 2012 ಬರಬೇಕಾದ್ರೆ 2012 ರೇಂಜಲ್ಲಿರುತ್ತೆ. ಸೊ ಅಷ್ಟು ಫಾರ್ವರ್ಡ್ ಥಿಂಕಿಂಗ್ ಪ್ರಕಾಶ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ಸ್ ರೇರ್ ಇಂಡಸ್ಟ್ರಿಯಲ್ಲಿ, ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ರೇರ್ ಡೈರೆಕ್ಟರ್ಸ್ ವಿಲ್ ಹ್ಯಾವ್ ದಟ್ ಥಾಟ್. ಅದು ಸಿಂಹದ ಮರಿ ಟೈಮ್ನಲ್ಲೇ. ಯಾಕಂದ್ರೆ 6 monthsಗೆ ಒಂದು ಜನರೇಷನ್ ಥಿಂಕಿಂಗ್ ಚೇಂಜ್ ಆಗ್ತದೆ. 100%. ಸಿಂಹದ ಮರಿ ಒಂದು ಸೀನ್ ಇದೆ, ಎಸ್ಪೆಷಲಿ ಒಂದು ಸೀನ್ ವೇರ್ ಟ್ರಾಫಿಕ್ ಬ್ಲಾಕ್ ಆಗುತ್ತೆ, ಎಲ್ಲ ಆರ್ನ್ ನಡೀತಾ ಇರ್ತಾರೆ. ಆ ಸೀನು ಯಾವಾಗಲೂ ಬರಬೇಕು. ಆಗಿನ ಇದರಲ್ಲಿ ಹೆಂಗೆ ಟ್ರಾಫಿಕ್ ಬ್ಲಾಕ್ ಆಗುತ್ತೆ, ಕರೆಕ್ಟ್. ಅವಾಗ ಸ್ವಲ್ಪ ಕಮ್ಮಿನೇ ಇತ್ತು. ಬಟ್ ಆದ್ರೂ ಪಿಕ್ಚರ್ 1 year ಆದಮೇಲೆ ಬರ್ಬೇಕು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ನಮ್ಮ ಇದಕ್ಕೆ ದಟ್ ನ್ಯಾಚುರಲಿಟೀನು ಒಂದು ಸೀನ್ ಎಕ್ಸಾಂಪಲ್ ಅಷ್ಟೇ. ಅದಕ್ಕೋಸ್ಕರ ಸಾಕಷ್ಟು ಒಂದು ಎಕ್ಸಾಂಪಲ್ಸ್ಗಳಿವೆ.
ಸಿನಿಮಾದಲ್ಲಿ. ಸೊ ಆ ರೀತಿ ಥಿಂಕ್ ಬರೋದು ಡೈರೆಕ್ಟರ್ಗೆ ಒಬ್ಬರಿಗೆ. ಐ ಥಿಂಕ್ ಹಿ ವಾಸ್ ವೆರಿ ಬ್ರಿಲಿಯಂಟ್ ಇನ್ ದಟ್ ವೇ. ಸೊ ಜೊತೆಗೆ ಇದು ಇನ್ನೊಂದೇನೆಂದರೆ 2 ಸಕ್ಸಸ್ನ ಕೊಟ್ಟಿರೋರಿಗೆ ಈಗ ನೀವು 3ನೇ ದೊಡ್ಡ ಜವಾಬ್ದಾರಿ ಇದು. ಯಾಕೆ 101ನೇ ಸಿನಿಮಾ ಅಂತಾರೆ ಇದು ಶಿವಣ್ಣಂಗೆ, ಬಟ್ ನಾನು ಇದು ಫಸ್ಟ್ ಸಿನಿಮಾ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಇನ್ನಿಂಗ್ಸ್ ಮುಗಿಸ್ಬಿಟ್ಟಿದ್ದಾರೆ 100. ಇವು ಮತ್ತೆ ಬಿಗಿನಿಂಗ್ ಆನಂತರ ಎಲ್ಲ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಸಿನಿಮಾ ಅಂತಲೇ ಸಿಕ್ಕ ಮಾಡಬೇಕು. ಅವಾಗಲೇ ನಮಗೆ ಏನು ಮಾಡ್ತೀವಿ, ನಮಗೆ ಪರ್ಫೆಕ್ಷನ್ ಸಿಗುತ್ತೆ. ಇಲ್ಲ ನಾವು ಮಾಡಿಬಿಟ್ಟು ಇನ್ನೇನು ಮಾಡೋದಂತ ಮನುಷ್ಯ ಹಿಂಗೆ ಕೆರಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಭಾಳ ಕಷ್ಟ. ಅದು ಬರಬಾರ್ದು. ಹಿಂಗೆ ಕೆರಿದೇ ಸರ್ ಹೇಳಿ ಸರ್, ದಟ್ ಈಸ್ ಒಬ್ಬ 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 ಕಲಿಯೋನಿಗೆ ಒಂದು ಲಕ್ಷಣ. ಅದು ಸರ್ ಹೇಳಿ ಸರ್ ಅಂತ ಬಂದ್ಬಿಟ್ರೆ ಅವ್ನು ಗೆದ್ದ. ಬಿಡ್ರಿ ಏನು ಮಾಡೋದು ನಾನು ಅಂತ ಹೋಗ್ಬಿಟ್ರೆ ಕಷ್ಟ. ಕೇಳಕ್ಕೆ ಸ್ಟಾಕ್ ಆಗೋಗಿದೆ ಅಂತ ಅರ್ಥ. ಅದು ಅವ್ರಿಗೆ ಗೊತ್ತಿಲ್ಲ, ಅದು ಅವ್ರು ಅನ್ಕೊಂಡಿರ್ತಾರೆ. ಅದು ತಪ್ಪು. ಆಲ್ವೇಸ್ ಯು ಶುಡ್ ಬಿ ಬ್ರಿಸ್ಕ್ ಆಗಿರ್ಬೇಕು. ಹೆಂಗೆ ಎನರ್ಜಿ ಡೆವಲಪ್ ಆಗುತ್ತೆ ಅಂದರೆ ಯಾವಾಗ ನಾವು ವಾಟ್ ಟು ಡೂ, ಸೊ ವಾಟ್ ನೆಕ್ಸ್ಟ್ ಅಂದವನಿಗೆ ಆ ಎನರ್ಜಿ ಬರುತ್ತೆ. ಈಗ ಅದೇ ಸೀಕ್ರೆಟ್ ಎನರ್ಜಿ. ಶಿವಣ್ಣ ಅವ್ರು ಒಳ್ಳೆ ಆರ್ಟಿಸ್ಟ್ ಆಗಿರೋ ಹೊತ್ತಿಗೆ 100 ಸಿನಿಮಾ ಮಾಡಿರೋದು. ಶಿವಣ್ಣನ ಹಾಕ್ಕೊಂಡು ನಾವೆಂಥ ಸಿನಿಮಾ ಮಾಡ್ತೀವಿ ಅನ್ನೋದು ಮುಖ್ಯ. ನಾನು ಪ್ರತಿಯೊಬ್ಬ ಡೈರೆಕ್ಟರ್ಸ್ಗೆ ಹೇಳೋದು ಅದೇನೆ, ನೀವು ಶಿವಣ್ಣನ ಪಿಕ್ಚರ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿರಿ. ಸುಮ್ಮನೆ ಡೈರೆಕ್ಷನ್ ಮಾಡೋದಲ್ಲ, ನಿಮಗೆ ತಾಕತ್ತಿರಬೇಕು. ನೀವು ಶಿವಣ್ಣ ಇದ್ಕೊಂಡು ಏನು ಇಟ್ಕೊಟ್ರಿ? ಶಿವಣ್ಣ ಒಳ್ಳೆ ಆರ್ಟಿಸ್ಟೇ, ಅದಕ್ಕೆ 100 ಮಾಡ್ತಿರೋದು, 200 ಮಾಡ್ತಾರೆ. ಶಿವಣ್ಣ ಇದ್ದಾರೆ ಅಂದರೆ ಒಂದು ಸೆಟ್ ಆಫ್ ಆಡಿಯನ್ಸ್ ನೀವು ಮಾಡಿ, ನಿಮ್ಮ ಕರ್ತವ್ಯ ಆಸ್ ಎ ಡೈರೆಕ್ಟರ್ಸ್, ರೈಟರ್ಸ್, ಕ್ರಿಯೇಟರ್ಸ್, ನಿಮ್ಮ ಕರ್ತವ್ಯ ಅದು. ನೀವು ಮಾಡಿ ಒಳ್ಳೆ ಸಿನಿಮಾಗಳನ್ನ ಕೊಡಿ ಇಂಡಸ್ಟ್ರಿಗೆ. ನಾನು ಪ್ರತಿಯೊಬ್ಬರಿಗೂ ಈ ಮಾತು ಹೇಳಿದ್ದೀನಿ. ಯಾಕೆಂದರೆ ಅವ್ರು ಒಳ್ಳೆ ಆರ್ಟಿಸ್ಟ್ ಆಗಿರೋ ಹೊತ್ತಿಗೆ ಇಷ್ಟು ಸಿನಿಮಾಗಳು 50ನೇ ವಯಸ್ಸಲ್ಲಿ 100 ಪಿಕ್ಚರ್ ದಾಟಿದ್ದವರು. ಸೊ ನಮಗೆ ತುಂಬ ಖುಷಿ. ಶಿವ ಪಿಕ್ಚರ್ ಮಾಡಬೇಕಾದ್ರಂತೂ ಅವ್ರ ಸ್ಫೂರ್ತಿ. ಆಮೇಲೆ ನಮ್ಮ ನಿರ್ಮಾಪಕರೂ ಅಷ್ಟೇ ತುಂಬಾ ಖರ್ಚು ಮಾಡಿದ್ರು ಸಿನಿಮಾಗೆ, ಯಾವುದೇ ರೀತಿಯಲ್ಲೂ ಕಮ್ಮಿ ಮಾಡಲಿಲ್ಲ. ಒಂದು ಎಕ್ಸಿಕ್ಯೂಷನ್ ಬಾಲಿವುಡ್ ರೇಂಜ್ಗೆ ಬರೋದಕ್ಕೆ ನಿಜವಾಗ್ಲೂ ಅವರೇ ಕಾರಣ. ಆಮೇಲೆ ಎಸ್ಪೆಷಲಿ ಈಗ ಆ್ಯಕ್ಚುಲಿ ಸೌತ್ ಇಂಡಿಯನ್ ಹೀರೋಸ್ ಎಲ್ಲ ತುಂಬ ಜನ ನಾನು ಫೋನ್ ಮಾಡ್ತಿದ್ದಾರೆ. ಈಗ ಮೊನ್ನೆ ನಾಗಾರ್ಜುನ ಸರ್ 23 ಪಿಕ್ಚರ್ ನೋಡ್ತಿದ್ದಾರೆ ಹೈದ್ರಾಬಾದಲ್ಲಿ. ಆಮೇಲೆ ಆರ್ಯ ಮತ್ತು ವಿಜಯ್ ಪಿಕ್ಚರ್ ನೋಡ್ತಾ ಇದ್ದಾರೆ. ಅದು ಸೋಮವಾರದ ಮೇಲೆ ನಂಗೆ ಡೇಟ್ ಹೇಳ್ತಾರೆ, ಅವತ್ತು ನೋಡ್ತೀನಿ ಅಂತೇಳಿ. ಹೀಗೆ ತುಂಬ ಜನ ಈ ಶಿವ ಪಿಕ್ಚರ್ ನೋಡಬೇಕು ಅಂತ ಸೌತ್ ಇಂಡಿಯನ್ ಹೀರೋಸ್ ತುಂಬ ಜನ ಕಾಯ್ತಾ ಇದ್ದಾರೆ. ನಮಗೆಲ್ಲ ತುಂಬ ಖುಷಿಯಾದ ವಿಷಯ. ಅಲ್ಲ, ಮತ್ತು ಜೊತೆಗೆ ಇನ್ನೊಂದು, ಇವಾಗ ಕೆಲವೊಂದು ಚಿತ್ರಗಳಲ್ಲಿ ಶಿವಣ್ಣನ ಅಭಿಮಾನಿಗಳು ನಿರಾಸೆ ಆಗಿದ್ದಾರೆ, ಇಂಥದ್ದಿಲ್ಲ ಅಂತ. ಬಟ್ ಇಲ್ಲಿ ಬಂದಾಗ ನಿಮಗೆ ಈಗ ಶಿವಣ್ಣ ಅಂದರೆ ಈ ಹ್ಯಾಸ್ ಎವ್ರಿಥಿಂಗ್. ಆ್ಯಕ್ಷನ್ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಡ್ಯಾನ್ಸರು ಎಲ್ಲ ಇದೆ. ಸೊ ಇಲ್ಲಿ ಹೇಗೆ ಉಪಯೋಗಿಸ್ಕೊಂಡಿದ್ದಾರೆ, ಯಾವ ರೀತಿ? ನಾನು ಆಗಲೇ ನಿಮ್ಗೊಂದು ಮಾತು ಹೇಳಿದೆ, ಶಿವಣ್ಣ ಅವ್ರ ಜವಾಬ್ದಾರಿ ಅದರಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಅವ್ರ ಸಕ್ಸಸ್ಗಳೇ ಕಾರಣ. ಅದು ನಾವು ಮಾಡಬೇಕು. ಆ್ಯಕ್ಚುಲಿ ನಾವು ಕೆಲಸ ಮಾಡಬೇಕು. ನಾವು ಕೆಲಸ ಮಾಡಿದೆ ಶಿವಣ್ಣ ಅವ್ರ ಮೇಲೆ ತಪ್ಪು ತೋರಿಸೋದು ಅಲ್ಲಲ್ಲ, ಇಲ್ಲಿ ಕರೆಕ್ಟ್. ಇವಾಗ ಇದರಲ್ಲಿ ಶಿವದಲ್ಲಿ ಏನಂತಂದರೆ, ನಾನು ಈಗಾಗಲೇ ಒಂದು ಮಾತು ಹೇಳಿದೆ ನಿಮಗೆ. ನಂಗೆ ಆ್ಯಕ್ಚುಲಿ ಇದರಲ್ಲಿ ಯೂತ್ ತುಂಬ ಇದೆ ಈ ಕ್ಯಾರೆಕ್ಟರ್ನಲ್ಲಿ. ಇದನ್ನು ಡೈರೆಕ್ಟ್ರಾಗಿ ಸಾರ್ ಹೇಳಿದ್ರು, ಡೈರೆಕ್ಟ್ ಹೇಳಿದ್ರೆ ಮಾಡ್ತೀನಿ ಅಂತ. ಡೈರೆಕ್ಟ್ರಾಗಿ ಮಾಡೋದಕ್ಕಿಂತ ಹೀರೋ ಆದವರು ಅದ್ರಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ. ನಾನು ಫಸ್ಟ್ ಶಾರ್ಟಲ್ಲೇ ಅಂದ್ಕೊಂಡೆ, ಒಂದ್ಸಲಿ ಆ್ಯಕ್ಟ್ ಮಾಡಿ ಸೆಕೆಂಡ್ ಟೇಕ್ ಮಾಡ್ಬೇಕಾದ್ರೆ ತಿರ್ಗಿ ಅದೇ ಮಾಡಿದ್ರು. ನಂಗೆ ಅದೇ ಖುಷಿಯಾಗಿದ್ದು. 2 ಶಾರ್ಟ್ ಬೇಕಿತ್ತು ಆ ಫ್ರೇಮ್ಗೆ. ನಂಗೆ ಖುಷಿ ಆಯಿತು. ನಾನು ಅಲ್ಲೇ ಹೇಳಿದೆ, ಸರ್ ತುಂಬ ಚೆನ್ನಾಗಿ ಬರುತ್ತೆ ಈ ಪಿಕ್ಚರು ಅಂತಂದೆ. ಯಾಕೆಂದರೆ ಆ ಥರ ತುಂಬ ಕಷ್ಟ. ಒಂದ್ಸಲಿ ಮಾಡಿದ ಪಾತ್ರ ಇನ್ನೊಂದ್ಸಲಿ ಅದೇ ಥರ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಡೈಲಾಗ್ ಡೆಲಿವರಿಯಿಂದ ಹಿಡಿದು ಮಾಡೋದು ಬೇರೆ ಏನೋ ಬಂದ್ಬಿಡುತ್ತೆ. ಅದ್ರ ಗ್ರೇಟ್ ಇವ್ರ ಹತ್ರ ನಿಜವಾಗ್ಲೂ ಅದು ಕಲಿಬೇಕು ಬೇರೆಯವ್ರಲ್ಲೂ. ನಾನು ಕಲ್ತಿದ್ದೀನಿ ನಿಜವಾಗ್ಲೂ ಕೆಲಸ ಮಾಡಬೇಕಾದ್ರೆ. ಅಂಡರ್ ಪ್ಲೇನಲ್ಲಿ ನಂಬರ್ 1 ಆರ್ಟಿಸ್ಟ್ ಇವರು. ಕಿರ್ಚ್ವಲ್ಲ, ಯಾವುದೇ ವಿಲನ್ ನೋಡಿದ್ರೆ ಕಿರ್ಚ್ಬೇಕು, ಅಯ್ಯೋ ಶಿವರಾಜ್ಕುಮಾರ್ ಬಂದರು ಅಂತ. ಕಣ್ಣಲ್ಲೇ ಎಕ್ಸ್ಪ್ರೆಷನ್, ಅದು ಭಯ, ತುಂಬ ಕಷ್ಟ ಪಾತ್ರ ಮಾಡೋದು. ಯಾಕಂದರೆ ನೀವು ಅವಾಗೊಂದು ಮಾತು ಹೇಳಿದ್ರಿ, ಏನು 7 ಗುಂಡಿಗೆ ಬೇಕು ಅಂತ. ಅದು 100% ನಾನು ಒಪ್ಕೊಳ್ತೀನಿ. ಯಾಕೆಂದರೆ ಸಾಕಷ್ಟು ಬಾರಿ ನಾನು ಶಿವಣ್ಣನ ಕಾರ್ಯಕ್ರಮ ಮಾಡೋಕ್ಕೆಲ್ಲ ಬಂದಾಗ ಪಾಪ ಅವ್ರನ್ನ 10 ನಿಮಿಷ 15 ನಿಮಿಷ ಕಾಯಿಸ್ತಾನೆ ಇರ್ತೀನಿ. ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಎಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಂತ. ಸಾರಿ ಕೇಳ್ತೀನಿ ಶಿವಣ್ಣ ನಾನು ನಿಜವಾಗ್ಲೂ. ಅದಕ್ಕೆ ಬಟ್ ಇಟ್ ಹ್ಯಾಪನ್ಸ್. ಬಟ್ ಏನು ಮಾಡೋಲ್ಲ. ಅಂಥದ್ರಲ್ಲಿ ಸಿನಿಮಾ 6 ತಿಂಗಳು 8 ತಿಂಗಳು ಪಕ್ಕದಲ್ಲಿ ಇದು ಮಾಡಬೇಕಂದ್ರೆ ನಾವು ನಿಜವಾಗ್ಲೂ ನಾವು ಒಪ್ಕೊಬೇಕಂದ್ರೆ ನಿಜವಾಗ್ಲೂ 7 ಗುಂಡಿಗೆ ಬೇಕೇ ಬೇಕು ಶಿವಣ್ಣ ಹಾಕೊಂಡು ಮಾಡ್ಬೇಕಾರೆ. ಅದು ಇಲ್ಲ, ಇಟ್ ವಾಸ್ ಸ್ವೀಟ್ ಫಿಲಮ್. ಆಮೇಲೆ ರಿಸಲ್ಟ್ ಮುಖ್ಯ ಸರ್. ಯಾಕೆಂದರೆ ಫೈನಲಿ ನೀವೇನು ಮಾಡ್ತೀನಿ ನಾನು ಜನ ಎಕ್ಸ್ಪೆಕ್ಟ್ ಮಾಡೋದು. ಇವತ್ತಿನ ದಿನ ನೋಡಿ ಶಿವ ಪಿಕ್ಚರ್ಗೆ ನಿಜವಾಗ್ಲೂ ನಮ್ಮ ಭಾಗ್ಯ ಅನಿಸುತ್ತೆ. ಎಷ್ಟು ಕೋಟ್ಯಾಂತರ ಜನ ಅಭಿಮಾನಿಗಳು, ಶಿವರಾಜ್ಕುಮಾರ್ ಅವರ ಅಭಿಮಾನಿಗಳು ಅಲ್ಲದೆ ಇನ್ನೂ ಈ ಸಿನಿಮಾ ನೋಡಬೇಕು ಅನ್ನೋ ಅಭಿಮಾನಿಗಳು ಬೇರೆಯವರು, ದೊಡ್ಡ ದೊಡ್ಡ ಕ್ಲಾಸ್ ಪೀಪಲ್ಸು. ಮತ್ತು ಇವರೆಲ್ಲ ಶಿವ ಟೈಟ್ಲು. ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ಶಿವರಾಜ್ಕುಮಾರ್ ಅವ್ರ ಹೆಸರು ಶಿವ ಅಂತ ಅದು ಇಡೋಕ್ಕಾಗಲಿಲ್ಲ ನೋಡಿ 100 ಪಿಕ್ಚರಲ್ಲಿ. ಅದು ನಂಗೆ ತುಂಬಾ ಖುಷಿ ಆಯಿತು. ಅದು ನಮ್ಗೆ ಸಿಕ್ಕಿದೆಯಲ್ಲ ಅಂತ. ಇವನ್ ವೆರಿ ಸ್ಟೈಲಿಶ್ ಆಗಿದೆ. ತುಂಬ ಜನ ಏರ್ ಆಫೀಸರ್ಸ್, ತುಂಬ ಅಫಿಷಿಯಲ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ನೋಡಬೇಕು ನಾವು ಅಂತ. ಓಕೆ, ಶಿವ ಚಿತ್ರದ ಬಗ್ಗೆ ಇನ್ನೂ ಸಾಕಷ್ಟು ವಿಷಯನ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.